ಚಿಕ್ಕಮಗಳೂರು ನಗರದ ಹೃದಯ ಭಾಗ ಅಂಬೇಡ್ಕರ್ ರಸ್ತೆಯ ಶಾಂತಿನಗರ ಬಡಾವಣೆಯ ಬಸವನಹಳ್ಳಿ ಗ್ರಾಮ ಠಾಣೆಯ ಸರ್ವೆ ನಂಬರ್ 50 ಶ್ರೀ ವಿನಾಯಕ ದೇವಾಲಯದ ಜಾಗವಾಗಿದ್ದು, ಕೆಲವು ಕಾಣದ ಕೈಗಳಿಂದ ಇದು ಇಂದು ಕಂಡವರ ಪಾಲಾಗಿದ್ದು, ಸಮಗ್ರ ತನಿಖೆ ನಡೆಸಿ ಆ ಜಾಗವನ್ನು ದೇವಾಲಯಕ್ಕೆ ಮೀಸಲಿರಿಸಬೇಕೆಂದು ದಲಿತ ಜನಸೇನಾ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇದರ ಬಗ್ಗೆ ಏನಾಗಿದೆ ಅಂತ ಅಲ್ಲಿ ಸರ್ವೆ ನಂಬರ್ 50ರಲ್ಲಿ ಒತ್ತುವರಿ ಮಾಡ್ಕೊಂಡಿತ್ತು. ಅದು ಈಗ ಸುಮ್ಮನೆ ಬಿಸಿಲು ಬೇಲಿ ಹಾಕೋದು ಹಂಗೆ ಮಾಡ್ತಾರೆ ತಹಸೀಲ್ದಾರ್. 50ನೇ ಸರ್ವೆ ನಂಬರಲ್ಲಿ 15 ಗುಂಟೆ ಜಾಗ ಒತ್ತುವರಿ ಆಗಿತ್ತು. ಅದು ಈಗ 50ರಲ್ಲಿ ಈಗ ಅದು ವಿನಾಯಕ ದೇವರ ಜಾಗ ಅಂತಿದೆ, ಅದನ್ನು ಬೇಲಿ ಹಾಕೊಂಡು ಇದು ಮಾಡಿದ್ದಾರೆ. ಅದು ಈಗ ರಾಮಣ್ಣಗೆ ಹೋಗಿದೆ, ಹರಾಜು ಪ್ರಕ್ರಿಯೆ ಹೋಗಿದೆ ಅಂತೇಳಿ ತೋರಿಸಿ ಇಲ್ಲಿ ವಿನಾಯಕ ದೇವರ ಜಾಗ ಅಂತಿದೆ. ಅದನ್ನು ತಿರಸ್ಕಾರನೂ ಮಾಡಿದ್ದಾರೆ ಅವರು ಹಾಕಿದಾಗ. ಬಟ್ ಅಂದರೆ ಈಗ ಅದು ಸಿಟಿ ಮಧ್ಯೆ ಇರುವಂಥ ಕೋಟ್ಯಾಂತರ ಬೆಲೆ ಬರೋ ಜಾಗನ ಒಂದು ಕಾಫಿ ಕ್ಯೂರಿಂಗ್ ಅದನ್ನು ಒತ್ತುವರಿ ಆ ಥರ ಹಾಕೊಂಡಿದ್ದಾರೆ. ಈಗೇನು ಇದ್ರಾಗಿರ್ಬೋದು, ಸಮಗ್ರ ತನಿಖೆ ಮಾಡಿ ಅಂತೇಳಿ ಒಂದು ನನ್ನ ಮನವಿ. ಅದಕ್ಕೆ ಮುಜರಾಯಿ ಏನಂತಲ್ಲ, ಮುಜರಾಯಿ ಇಲಾಖೆಗೆ ಒಂದು ತಗೊಂಡು ಮಾಡಿದ್ರೆ ಮುಜರಾಯಿ ಬರಲ್ಲ ಅಂತಂದ್ರು. ಅದಕ್ಕೆ ಹತ್ರ ಮಾತಾಡಿದಾಗ ಅದನ್ನೇ ಹೇಳಿದೆ. ಅದಕ್ಕೆ ಅರೇಂಜ್ ಪ್ರಕ್ರಿಯೆ ಹೆಂಗೆ ಮಾಡಿದ್ರು, ಅದಾದಮೇಲೆ ತಿರಸ್ಕರಿಸಿದ ಮೇಲೆ ಮತ್ತೆ ಅವ್ರಿಗೆ ಹೆಂಗೆ ಮಾಡಿದ್ರು ಅಂತ ಆಯ್ತು ಮೇಡಮ್, ಅದನ್ನು ಮಾಡಿ. ನಂತರ ಮಾತನಾಡಿದ ಅವರು, ಅಂಬೇಡ್ಕರ್ ರಸ್ತೆಯ ಶಾಂತಿನಗರ ಬಡಾವಣೆಯ ಬಸವನಹಳ್ಳಿ ಗ್ರಾಮ ಠಾಣೆಯ ಸರ್ವೆ ನಂಬರ್ 54 ಮತ್ತು ಸರ್ವೆ ನಂಬರ್ 50 ಭೂ ಒತ್ತುವರಿಯಾಗಿದೆ ಎಂದು ಹಿಂದೆ ನಮ್ಮ ಸಂಘಟನೆಯಿಂದ ದೂರು ನೀಡಿದ್ದು, ಸರ್ವೆ ನಂಬರ್ 54ರಲ್ಲಿ 15 ಗುಂಟೆ ಜಾಗ ಮಲ್ನಾಡ್ ಕಾಫಿ ಕ್ಯೂರಿಂಗ್ನವರಿಂದ ಕಬಳಿಕೆಯಾಗಿದೆ ಎಂದು ತಿಳಿದು ಬಂದಿದ್ದು, ಅದನ್ನು ತೆರವುಗೊಳಿಸಲಾಗಿದೆ. ಆದರೆ ಅದರ ಪಕ್ಕದಲ್ಲಿರುವ ಸರ್ವೆ ನಂಬರ್ 54ರಲ್ಲಿ ಹಿಂದೆ 37 ಗುಂಟೆ ಜಾಗ ವಿನಾಯಕ ದೇವಾಲಯದ ಜಾಗವೆಂದು 1983ರ ಇಸವಿಯವರೆಗೂ ನಮೂದಾಗಿದ್ದು, ತದನಂತರ ಎಸ್ಎಲ್ ರಾಮಣ್ಣ ಎಂಬುವವರು ಆ ಜಾಗವನ್ನು ಹರಾಜಿನಲ್ಲಿ ಕೊಂಡಿರುತ್ತಾರೆ ಎಂದು ಆರ್ಆರ್ ನಮ್ಮದಾಗಿದೆ. ಆ ಕೂಡಲೇ ರಾಮಣ್ಣ ಅವರು ಆ ಜಾಗವನ್ನು ಅನ್ಯಕ್ರಾಂತ ಉದ್ದೇಶಕ್ಕಾಗಿ ಕೋರಿದ್ದು, ಭೂ ನ್ಯಾಯಮಂಡಳಿಯವರು ಅರ್ಜಿಯನ್ನು ತಿರಸ್ಕರಿಸಿ ಆ ಜಾಗವು ಶ್ರೀ ವಿನಾಯಕ ದೇವಾಲಯದ ಜಾಗವೆಂದು ಸ್ಪಷ್ಟಪಡಿಸಿರುತ್ತಾರೆ. ದಿನಾಂಕ 7/8/1986ರಂದು ತಹಶೀಲ್ದಾರ್ ಅವರು ಪರಿಶೀಲನೆ ನಡೆಸಿ ಈ ಜಾಗ ರಾಮಣ್ಣರವರ ಹೆಸರಿನಲ್ಲಿರುತ್ತದೆ ಎಂದು ದಾಖಲು ಮಾಡಿರುತ್ತಾರೆ. ಜಾಗ ಮಾರ್ಪಾಡಿಗೆ ಹಾಕಿದ್ದ ಹಿಂದಿನ ಅರ್ಜಿ ತಿರಸ್ಕರಿಸಿದ್ದರೂ ಕಾಲಘಟ್ಟದಲ್ಲಿ ಕಾಣದ ಕೈಗಳಿಂದ ಆ ಜಾಗ ಎಸ್ಎಲ್ ರಾಮಣ್ಣರವರ ಹೆಸರಿನಲ್ಲಿ ಪಾಣಿ ಬಂದಿರುತ್ತದೆ. ಈ ಕೂಡಲೇ ಇದರ ತನಿಖೆ ನಡೆಸಿ ಸರ್ಕಾರದ ಜಾಗ ಹಾಗೂ ದೇವಾಲಯದ ಜಾಗಗಳನ್ನು ಪುನಃ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈಗಾಗಲೇ ನಾವು ಹಲವು ಬಾರಿ ಶಾಂತಿನಗರ ಅಂಬೇಡ್ಕರ್ ರಸ್ತೆಯಲ್ಲಿರುವ ಶಾಂತಿನಗರದ ಒಂದು ಸರ್ವೆ ನಂಬರ್ 50 ಮತ್ತು 54ನೇ ಸರ್ವೆ ನಂಬರ್ ಬಗ್ಗೆ ನಾವು ದೂರು ಸಲ್ಲಿಸಿದ್ದು. ಏನಾಗ್ತಾಯಿದೆ, ಈಗ 50ನೇ ಸರ್ವೆ ನಂಬರಲ್ಲಿ ಈಗ ಆಲ್ರೆಡಿ 15 ಗುಂಟೆ ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವರು ಒತ್ತುವರಿ ಜಾಗ ಮಾಡಿದರು. ಅದನ್ನು ಎಲ್ಲರ ಶ್ರಮದಿಂದ ತೆರವುಗೊಳಿಸಾಗಿದೆ. ಆದರೆ 54ನೇ ಸರ್ವೆ ನಂಬರು ಈಗಾಗಲೇ ಅದಕ್ಕೂ ಕಾಂಪೌಂಡ್ ಹಾಕೋಣಕ್ಕೆ ಬರ್ತಾ ಇದ್ದಾರೆ. 54ನೇ ಸರ್ವೆ ನಂಬರು ನಾವು ನೋಡ್ದಂಗೆ ವಿನಾಯಕ ದೇವರ ದೇಗುಲ ಅಂತಿದೆ, ಅಲ್ಲಿನ ಜಾಗ ಅಂತೇಳಿ, ವಿನಾಯಕ ದೇವರ ದೇವಾಲಯದ ಜಾಗ ಅಂತೇಳಿ. ಆದರೆ ಅದು ಹರಾಜು ಪ್ರಕ್ರಿಯೆಯಲ್ಲಿ ರಾಮಣ್ಣವ್ರಿಗೆ ಹೋಗಿದೆ ಅಂತಿದೆ. ಹೆಂಗೆ ರಾಮಣ್ಣವ್ರಿಗೆ ಹೋಯಿತು, ಯಾವ ಜಾಗ ಸರ್ಕಾರದ ಯಾವುದೋ ಜಾಗನ ಯಾವುದೋ ಹರಾಜಲ್ಲಿ ಅಂತೇಳಿ ಕೊಡ್ಬೋದು, ಅದರಲ್ಲೂ ದೇವಸ್ಥಾನದ ಜಾಗನ ಕೊಡೋಕ್ಕೆ ಅವಕಾಶ ಇದೆಯಾ? ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಏನಾರು ಇದೆಯಾ? ನಾವು ಅದಕ್ಕೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಮತ್ತು ಹರಾಜು ಪ್ರಕ್ರಿಯೆಯ ಒಂದು ಕಾಪಿಗಳನ್ನ ನಮಗೆ ಕೊಡಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಕೂಡಲೇ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸರ್ಕಾರಿ ಜಾಗ ಆಗಲಿ ದೇವರ ಜಾಗ ಆಗಲಿ ಅದನ್ನು ಬಿಡಿಸಿ, ಸರ್ಕಾರ ಜಾಗ ಸರ್ಕಾರ ಇಟ್ಕೊಳ್ಳಿ, ದೇವ್ರ ಜಾಗ ದೇವರಿಗೆ ಬಿಡಿಸ್ಕೊಡ್ಲಿ. ಸುಮ್ಮನೆ ಇಲ್ಲಿ ಯಾರೋ ಒಬ್ಬರು ದುಡ್ಡಿರೋಂಥವ್ರೆ ಅದನ್ನೇ ಉಪಯೋಗಿಸ್ಕೊಂಡು ಬಡ ಜನರು ಹೊಟ್ಟೆಗೆ ಹೊಡಿಬಾರ್ದು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಪತ್ರಕರ್ತ ಪಿ ರಾಜೇಶ್ ಅವರು ಮಾತನಾಡಿ, ದೇವರ ಜಾಗ ರಾಮಣ್ಣರವರ ಹೆಸರಿಗೆ ಬಂದಿದ್ದು ಹೇಗೆ? ಖಾಸಗಿ ಕಾಫಿ ಕ್ಯೂರಿಂಗ್ನವರು ಈ ಜಾಗವನ್ನು ಹೇಗೆ ತಮ್ಮ ಹೆಸರಿಗೆ ಬದಲಾವಣೆ ಮಾಡಲು ಮುಂದಾದರು ಎಂಬುದು ತಿಳಿಯದಾಗಿದೆ. ಈಗಾಗಲೇ ಸರ್ವೆ ನಂಬರ್ 54ರಲ್ಲೂ ಕೂಡ 15 ಗುಂಟೆಗೂ ಹೆಚ್ಚು ಜಾಗ ಒತ್ತುವರಿ ಮಾಡಿ ಕಬಳಿಕೆ ಮಾಡಿದ್ದು, ಸಂಘಟನೆ ಹೋರಾಟ ಹಾಗೂ ತಮ್ಮೆಲ್ಲರ ಪರಿಶ್ರಮದಿಂದ ಆ ಜಾಗ ಖುಲ್ಲಾಗೊಂಡಿದೆ. ಸರ್ಕಾರ ಹಾಗೂ ದೇವಾಲಯದ ಜಾಗವನ್ನು ಅತಿಕ್ರಮಿಸುತ್ತಿರುವವರ ಮೇಲೆ ತಾವುಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಸರ್ವೆ ನಂಬರ್ 50ರ ವಿನಾಯಕ ದೇವಾಲಯದ ಜಾಗವನ್ನು ದೇವಾಲಯಕ್ಕೆ ಮೀಸಲಿರಿಸಬೇಕೆಂದು ಒತ್ತಾಯಿಸಿ ಮಾತನಾಡಿದರು. ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಸರ್ವೆ ನಂಬರ್ 50, 54ರಲ್ಲಿ ಇದ್ದಂತಹ ಜಮೀನಿನ ಪೈಕಿ ಸರ್ಕಾರಿ ಜಮೀನಿನ ಪೈಕಿ 15 ಗುಂಟೆ 1983ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಶಾಲೆಗೆ ಅಂತೇಳಿ ಸರ್ಕಾರ
ಅದನ್ನು ಕೊಟ್ಟಿತ್ತು. ಆ ಜಾಗ ಅವರು ಪಡೆದುಕೊಳ್ಳದ ಹಿನ್ನೆಲೆಯಲ್ಲಿ ಆ ಜಾಗ ಹಾಗೇ ಇತ್ತು. ಆ ಜಾಗನ ನಗರದ ಮಲೆನಾಡು ಕಾಫಿ ಕ್ಯೂರಿಂಗ್ ಸಂಸ್ಥೆ ಒತ್ತುವರಿ ಮಾಡಿಕೊಂಡಿತ್ತು. ಅದರ ಬಗ್ಗೆ ಮಾಹಿತಿ ಪಡೆದ ನಮ್ಮ ಸ್ಥಳೀಯ ಯುವಕರು ಅದನ್ನು ನಿರಂತರ ಹೋರಾಟದ ಫಲವಾಗಿ ಇಂದಿನ ಇತ್ತೀಚೆಗೆ ಅವರು ವರ್ಗಾವಣೆಗೊಂಡ ನಾಗರಾಜ್, ಜಿಲ್ಲಾಧಿಕಾರಿಗಳಾದಂಥ ನಾಗರಾಜ್ರವರು ಅದನ್ನು ಬಿಡಿಸ್ಕೊಡುವಂಥ ಪ್ರಯತ್ನ ಮಾಡಿದರು. ಆದರೆ ಅದು ಸಮರ್ಪಕವಾಗಿ 15 ಗುಂಟೆ ಅಳತೆನೇ ಆಗದಲೇ ಅವರು ಆ ಒಡೆದಂಥ ಜಾಗದಲ್ಲಿ ಮತ್ತೆ ಬಂದು ಅತಿಕ್ರಮವಾಗಿ ಮತ್ತೆ ಅದನ್ನು ಆ ಜಾಗದಲ್ಲಿ ಅಳತೆ ಆಗದೇ ಇದ್ದಂಥ ಜಾಗದಲ್ಲಿ ಅವರು ಬಂದು ಆವಾಗವಾಗ ಹಿಂಸೆ ಕೊಡ್ತಾಯಿರ ಆ ಜನಗಳಿಗೆ. ಇತ್ತೀಚೆಗೆ ನಾವು ಆ ಜಾಗದ ಸಂಪೂರ್ಣವಾದಂತಹ ಸರ್ವೆ ನಡೆಸಿ ಸಮಗ್ರ ತನಿಖೆ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಈ ಹಿಂದೆ ಕೊಟ್ಟಿದ್ವಿ. ಈಗಾಗಲೇ ಆ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಇವತ್ತು ಮತ್ತೆ ಅವರಿಗೆ ನಾವು ಹೋಗಿ ಆ ನಿವೇಶನದ ಆ ಜಮೀನಿನ ಸಂಪೂರ್ಣ ನೀವು ಸರ್ವೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀವಿ. ಆ ಜಾಗದ ಉಳಿದ ಪ್ರದೇಶವನ್ನು ಗಣಪತಿ ದೇವಸ್ಥಾನದ್ದು ಅಂತೇಳಿ ಈ ಹಿಂದಿನ ಪಾಣಿಯಲ್ಲಿತ್ತು. ಆ ಜಾಗವನ್ನು ಅತಿಕ್ರಮವಾಗಿ ಪಡ್ಕೊಂಡಿರೋದು ಅಥವಾ ಮಾರ್ಕೊಂಡಿರೋದು ಏನೋ ಅವ್ಯವಹಾರಗಳು ನಡೆದಿದೆ. ಆ ಅವ್ಯವಹಾರದ ಸಂಬಂಧ ಅದನ್ನು ಸಮಗ್ರ ತನಿಖೆಗೊಳಪಡಿಸಿ ಸರ್ಕಾರಕ್ಕೆ ಸೇರೋ ಜಮೀನಾಗಿದ್ದರೆ ಸರ್ಕಾರಕ್ಕೆ ತೊಗೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ನಾವು ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ಆ ಮಲೆನಾಡು ಕಾಫಿ ಕ್ಯೂರಿಂಗ್ನ ಕೆಲಸದಿಂದ ಅಲ್ಲಿ ನಡೀತಾ ಇರತಕ್ಕಂಥ ಸಂಸ್ಕರಣೆಯಿಂದ ಸಣ್ಣದಾದಂಥ ಧೂಳು ಆ ಏರಿಯಾದ ಸುತ್ತಮುತ್ತ ಇರತಂಥ ಜನಗಳಿಗೆ ಆರೋಗ್ಯಕ್ಕೆ ಮಾರಕವಾಗಿದೆ. ನಾವು ಪರಿಸರ ಮಾಲಿನ್ಯ ಇಲಾಖೆಗೂ ಆ ಫರ್ಮ್ ಮಲೆನಾಡು ಕಾಫಿ ಕ್ಯೂರಿಂಗ್ನ ಏನು ಫರ್ಮ್ ಇದೆ ಅದನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮನವಿ ಕೊಡ್ತಾಯಿದ್ದೀವಿ. ಇದೇ ಧೋರಣೆ ಇವರು ನಮ್ಮ ಧೋರಣೆ ಮುಂದುವರಿಸಿದರೆ ಸ್ಥಳೀಯ ಜನಗಳನ್ನು ಒಗ್ಗೂಡಿಸಿ ಅಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ನಾನು. ದಲಿತ ಜನಸೇನಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ಆಶಾ ಅವರು ಮಾತನಾಡಿ, ವಿನಾಯಕ ದೇವಾಲಯದ ಜಾಗ ಪರಬಾರೆ ಮಾಡದಿರಲು ನ್ಯಾಯಮಂಡಳಿಯಿಂದ ತಿರಸ್ಕೃತವಾದ ಅರ್ಜಿಯನ್ನ ಯಾವ ಮಾರ್ಗಾನುಸಾರ ಹರಾಜು ಮಾಡಲಾಗಿದೆ ಹಾಗೂ ರಾಮಣ್ಣ ಅವರಿಂದ ಹೇಗೆ ಬೇರೆಯವರ ಹೆಸರಿಗೆ ಪರಬಾರೆ ಮಾಡಲಾಗಿದೆ ಎಂಬ ಪೂರ್ಣ ದಾಖಲಾತಿಗಳನ್ನು ಸಾರ್ವಜನಿಕರಿಗೆ ಪ್ರಚಲಿತಪಡಿಸಬೇಕೆಂದು ಹಾಗೂ ಹಿಂದೆ ಒತ್ತುವರಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮಾತನಾಡಿದ್ದಾರೆ. ಇವತ್ತಿನ ದಿನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯವರಿಗೆ ನಾವು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಬಡಾವಣೆ ಶಾಂತಿನಗರದಲ್ಲಿ ಸರ್ವೆ ನಂಬರ್ 50 ಇದ್ರ ಬಗ್ಗೆ ಕೆಲವೊಂದು ಡಿಸ್ಪ್ಯೂಟ್ಸ್ ಇತ್ತು. ಅದ್ರ ಬಗ್ಗೆ ನಾವು ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಹೋಗಿದೆ. ಸರ್ವೆ ನಂಬರ್ 50ರಲ್ಲಿ ಗಣಪತಿ ದೇವಸ್ಥಾನದ ಜಾಗ ಅಂತ ಹಳೆ ಪಾಣಿನಲ್ಲಿ ಮೆನ್ಷನ್ ಆಗಿದೆ. ಬಟ್ ಆದರೆ ಈಗ ಪ್ರೆಸೆಂಟ್ ಪಾಣಿನಲ್ಲಿ ನೋಡಿದಾಗ ರಾಮಣ್ಣನವರ ಜಾಗ ಅಂತ ಇದೆ. ಈ ರಾಮಣ್ಣ ಅನ್ನೋರಿಗೆ ವಿನಾಯಕ ಟೆಂಪಲ್ ಜಾಗ ಹೇಗೆ ಖಾತೆ ಆಯಿತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಮತ್ತು ಹರಾಜು ಪ್ರಕ್ರಿಯೆ ಮೂಲಕ ಈ ಖಾತೆ ಆಗಿದೆ ಅಂತ ಅವ್ರು ನಮಗೆ ಹೇಳ್ತಾರೆ. ಬಟ್ ಹರಾಜು ಆಗಬೇಕಾದ್ರೆ ಅದ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಮಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಜಿಲ್ಲಾಧಿಕಾರಿಯವರಿಗೂ ಸಹ ಮನವಿ ಮಾಡಿದ್ದೀವಿ. ಸೊ ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಶಾಂತಿನಗರ ಬಡಾವಣೆ ಜನಗಳಿಗೆ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಆಗಿರೋದ್ರಿಂದ ಅವ್ರ ಬಗ್ಗೆನೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಮಾಡಿದ್ದೀವಿ. ಇದಕ್ಕೆ ಅವರು ಸಹಕರಿಸಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ. ಮತ್ತು ಅದು ಸರ್ಕಾರಿ ಜಾಗ ಆಗಿದ್ದರೆ ದಯಮಾಡಿ ಅದು ಸರ್ಕಾರಕ್ಕೇ ವಾಪಸ್ ಹೋಗಲಿ. ಇಲ್ಲ ವಿನಾಯಕ ಟೆಂಪಲ್ ಜಾಗ ಆಗಿದ್ದರೆ ಅದು ವಿನಾಯಕ ಟೆಂಪಲ್ಗೆ ಮೀಸಲಿಡಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಇವತ್ತಿನ ದಿನ ಅವರಿಗೆ ಕೋರ್ಕೊಳ್ತಾ ಇದ್ದೀವಿ. ಇಂದು ಎಲ್ಲರೂ ಸೇರಿ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ಸರ್ವೆ ನಂಬರ್ 50ರ ವಿನಾಯಕ ದೇವಸ್ಥಾನದ ಜಾಗ ಏನಿದೆ ಅವರು ಅಕ್ವೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಯಾವುದೇ ರೀತಿಯ ಇದಿಲ್ಲದಲ್ಲ ಗೌರ್ಮೆಂಟ್ ಅಧಿಕಾರಿಗಳನ್ನು ಸೇರಿ ಹರಾಜಿಗೆ ಕೊಟ್ಟಿದ್ದಾರೆ. ಅವರ ಮೇಲೆ ಎಲ್ಲರ ಮೇಲೆ ತನಿಖೆ ಆಗಬೇಕು. ಮತ್ತು ನಾವೇನು ಅರ್ಜಿ ಕೊಟ್ಟಿದ್ದೀವಿ ಅದು ಗಣಪತಿ ದೇವಸ್ಥಾನದ ಜಾಗ ಸರ್ವೆ ನಂಬರ್ 50 ಅದನ್ನು ಗೌರ್ಮೆಂಟ್ ಅವರು ಹೇಗೆ ಹರಾಜು ಹಾಕಿದ್ರು, ಇದು ಅಧಿಕಾರಿಗಳು ಅದು ಹೇಗೆ ನಿರ್ಲಕ್ಷ್ಯತನದಿಂದ ಮಾಡಿದ್ದಾರೆ, ಅವರ ಮೇಲೆ ಎಲ್ಲರ ಮೇಲೂ ತನಿಖೆ ಆಗಬೇಕು. ಮತ್ತು ಸರ್ವೆ ನಂಬರ್ 50 ಈಗಿರೋ ಅಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಬಿಡಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ. ದೇವಸ್ಥಾನಕ್ಕೆ ಬಿಡಿಸ್ಕೊಡ್ಬೇಕಂತೇಳಿ ಕೇಳ್ಕೊತೀವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಜನಸೇನಾ ಕಾರ್ಯದರ್ಶಿ ಅರುಣ, ಕನಕ, ನವೀನ್, ಪ್ರತಾಪ್, ಶರತ್, ರಮೇಶ್, ಅಶೋಕ್,
ಚಂದ್ರು ಮತ್ತು ಸ್ಥಳೀಯ ನಿವಾಸಿಗಳು ಹಾಗೂ ದಲಿತ ಜನ ಸೇನಾ ಕಾರ್ಯಕರ್ತರು ಹಾಜರಿದ್ದರು.